ಎಲ್ರಿಗೂ ನಮಸ್ಕಾರ. ಈಗ ಏನು ಮುಳುಬಾಗಿಲು ತಾಲೂಕಿನ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ಮುಂದೆ 21ನೇ ತಾರೀಕು ಅಂದರೆ ನಿನ್ನೆ ಕೆಲವರು ಪ್ರತಿಭಟನೆಯನ್ನು ಮಾಡಿ ನಮ್ಮ ಅಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾದಂಥ ನಮ್ಮ ಶೆಟ್ಟಿ ಸರ್ ಅವರಿಗೆ ಕೆಲವರು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಇದೇ ಮೊದಲಲ್ಲ. ನಮ್ಮ ಅಧಿಕಾರಿಗಳಿಗೆ ಸಾರ್ವಜನಿಕ ವಲಯದಲ್ಲಿ ನಾವು ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ನಿರಾತಂಕವಾಗಿ ಅವರು ಕೆಲಸ ಮಾಡಬೇಕಾದ್ರೆ ಒತ್ತಡ ಹಾಕಬಾರ್ದು ಮತ್ತು ಅವರನ್ನ ದೌರ್ಜನ್ಯಯುತವಾಗಿ ನಡ್ಸ್ಕೋಬಾರ್ದು ಅಂತ ನಾನು ಮಾಧ್ಯಮದ ಮುಖಾಂತರ ಎಲ್ಲರೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ನಂತರ ಏನೇನು ಘಟನೆ ನಡೀತು ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ? ಏನು ಓದ್ಬಿಡ್ಲಾ? ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 21/11/2024 ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ತೀವ್ರತರವಾದ ಕಿರುಕುಳವನ್ನ ಅಲ್ಲಿ ಜನಪ್ರತಿನಿಧಿಗಳು ಮತ್ತು ಕೆಲವು ಸಾರ್ವಜನಿಕರು ನೀಡ್ತಿರ್ತಾರೆ. ಅವರು ಈಗಾಗಲೇ ಮೇಲಾಧಿಕಾರಿಗಳಾದಾಗ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಹಿಂದೆ ನಡೆದ ಕಾಯಕ ಮಿತ್ರ ಹುದ್ದೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆಯ್ಕೆ ಮಾಡಿರುತ್ತಾರೆ ಎಂದು ದೂರು ನೀಡಿರುತ್ತಾರೆ. ಆದರೂ ನಿನ್ನೆ 21/11/2024 ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯ ಕೆಲವು ಸಾರ್ವಜನಿಕರು ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆಯನ್ನು ನಡೆಸಿರ್ತಾರೆ. ಆ ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ಪಿಡಿಒರವರು ಈ ಒಂದು ಏನು ಕಾಯಕ ಮಿತ್ರ ಆಗಿರ್ಬೋದು, ಇದೇನು ಆಯ್ಕೆಗೂ ಪ್ರಸ್ತುತ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿಡಿಒರವರಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಇದನ್ನ ಮೇಲಾಧಿಕಾರಿಗಳ ಮಟ್ಟದಲ್ಲಿ ಆಯ್ಕೆ ಮಾಡಬೇಕಾಗಿರ್ತದೆ. ಆದರೆ ಪಿಡಿಒರವರಿಗೆ ಈಗಾಗಲೇ ಆಯ್ಕೆಯಾಗಿರುವ ವ್ಯಕ್ತಿ ಮುಂದುವರಿಬೇಕೆಂದು ಕೆಲವರು ಒತ್ತಡ ತರುತ್ತಿದ್ದು, ಸದರಿ ಪಿಡಿಒರವರು ಅನುಮೋದನೆ ನೀಡಿಲ್ಲವೆಂದು ಕಾರಣದಿಂದಾಗಿ ಪಿಡಿಒರವರು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಹಾಗೂ ಇನ್ನಿತರ ಸುಳ್ಳು ಆರೋಪಗಳನ್ನು ಮಾಡಿ ಪಂಚಾಯತಿಯಿಂದ ವರ್ಗಾಯಿಸಬೇಕೆಂದು ಕಿರುಕುಳ ನೀಡ್ತಾ ಇರ್ತಾರೆ. ಸದರಿ ಪಿಡಿಒರವರು ಆದ್ದರಿಂದ ನಮ್ಮ ಪಿಡಿಒ ಅಧಿಕಾರಿಗಳು ತೀವ್ರತರವಾದ ನೋವನ್ನ ಉಂಟು ಆಗಿರ್ತದೆ ಮತ್ತು ಅವರು ಒಂದು ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿರ್ತಾರೆ. ಈ ಒಂದು ಘಟನೆಯನ್ನು ಖಂಡಿಸುತ್ತಾ ಮುಳಬಾಗಿಲು ತಾಲೂಕಿನ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಪರಿಸ್ಥಿತಿಯನ್ನು ಸಹ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಇದೇ ಒಂದು ಘಟನೆಗಳು ಮರುಕಳಿಸ್ತಾ ಇರೋದ್ರಿಂದ, ಸದಾಕಾಲ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಸದರಿ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಘನತಾವೆತ್ತ ರಾಜ್ಯಪಾಲರಿಗೆ ರವಾನಿಸುತ್ತಾ ಪಿಡಿಒರವರ ವಿರುದ್ಧ ಪಿತೂರು ನಡೆಸ್ತಕ್ಕಂಥದ್ದು, ನಾವು ಸಾರ್ವಜನಿಕರ ಸೇವೆ ಮಾಡ್ತಾ ಇರೋ ಸಂದರ್ಭದಲ್ಲಿ, ಸರ್ಕಾರಿ ಕೆಲಸದಲ್ಲಿ ನಿರತರಾಗಿರ್ತ ಸಂದರ್ಭದಲ್ಲಿ ಕೆಲವು ಜನಪ್ರತಿನಿಧಿಗಳು ಮತ್ತು ಕೆಲವು ಸಾರ್ವಜನಿಕರು ಏನು ನಮ್ಗೆ ಒತ್ತಡವನ್ನು ಹಾಕಿ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಂಡು ಎಲ್ಲರಿಗೂ ಸಹ ಸೂಕ್ತ ರಕ್ಷಣೆಯನ್ನು ನೀಡಿ ನಮ್ಮ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡ್ಬೇಕು ಎಂಬತಕ್ಕಂಥ ಒಂದು ಹಕ್ಕೊತ್ತಾಯವನ್ನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ನೌಕರರ ಸಂಘ ಇವತ್ತು ಒಂದು ಹಕ್ಕೊತ್ತಾಯವನ್ನು ಮಾಡುತ್ತಾ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಮನವಿಯನ್ನು ನಾವು ನೀಡ್ತಾ ಇದ್ದೀವಿ.